ಹೇಗೋ ಕಷ್ಟಪಟ್ಟು ತಪ್ಪಿಸ್ಕೊಂಡ್ ಬಂದೆ. ಹಾಗ್ ಬರುವಾಗ ಚಿಕ್ಕಿಚ್ಮನ್ರು ಮತ್ತೆ ದೀಪಕಣ್ಣ ಕಾಣಿಸ್ಕೊಂಡ್ರು. ಅವ್ರನ್ನ ಜೋರಾಗಿ ಕೂಗ್ದೆ, ಆದ್ರೆ ಅವ್ರಿಗೆ ಕೇಳಿಸ್ಲೇ ಇಲ್ಲ. ಹಾಗೆ ಕೂಗ್ತಾ ಮುಂದೆ ಹೋಗುವಾಗ ಯಾರೋ ಕಾರಲ್ಲಿ ಬಂದು ನನಗ್ ಪ್ರಜ್ಞೆ ತಪ್ಸಿ ಕರ್ಕೊಂಡು ಹೊರಟೋದ್ರು. ಅಲ್ವಾ? ಕಿರ್ಚಿದ್ರಿ ಅಲ್ವಾ? ಇದೇ ಮಾತನ್ನೇ ದೀಪಕ್ ನೆನ್ನೆ ಬೆಳಗ್ಗೆ ಹೇಳ್ದೆ ಡ್ಯಾಡ್. ಅವನೇ ನನ್ನ ಮಾತು ನಂಬಿಲ್ಲ. ಅಡ್ಡ ಒಂದು ಕಾರ್ ಬಂತು. ನೀವಿದ್ದಿದ್ ನನಗ್ ಗೊತ್ತಾಗ್ಲಿಲ್ಲ. ಇಲ್ಲ ಅಂದಿದ್ರೆ ನನಗೆ ನೆನ್ನೆ ಬೆಳಗ್ಗೆನೆ ನೀವು ಸಿಕ್ತಿದ್ರಿ. ಸಿಕ್ಕಿರ್ತಿಲ್ಲೋ ಡ್ಯಾಡ್. ಇದಕ್ಕೆ ಹೇಳೋದ್ ಕಣೋ, ಕೆಲವು ಸಲ ನಮ್ಮೂರ್ ಹತ್ರ ಇದ್ರು ಅವರನ್ನ ಕಾಪಾಡೋ ಸ್ಥಿತಿನಲ್ಲಿ ನಾವಿರೋದಿಲ್ಲ ಅಂತ. ಸರಿ, ಈಗ್ಲಾದ್ರೂ ನಿಮ್ಮಮ್ಮ ಇವಳನ್ನ ಕಿಡ್ನಾಪ್ ಮಾಡಿಲ್ಲ ಅನ್ನೋದನ್ನ ನಂಬ್ತೀಯಾ? ಸಿಂಗಾರಿ ಎದುರುಗಡೆ ಅವ್ರು ನಿಂತು ಇದನ್ನ ಮಾಡದೇ ಇರೋದು ನಿಜಾನೇ ಆಗಿರ್ಬೋದು. ಆದ್ರೆ ನಿಮ್ಮ ಹೆಂಡತಿ ಕಡೆಯವರೇ ಇದನ್ನ ಮಾಡಿರ್ತಾರೆ ಅಂತ ನನಗೆ ಅನುಮಾನ ಇದ್ದೇ ಇರುತ್ತೆ. ಸಬ್ಬು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ನನ್ನ ಎದೆ ಒಳಗಡೆ ಚಿಟ್ಟೆ ಹಾರಾಡ್ದಂಗಾಗುತ್ತೆ. ಅದು ರೊಮ್ಯಾಂಟಿಕ್ ಕಾಮಿಡಿ ಮಾಡೋಣ ಅಂತ ಈ ಡೈಲಾಗ್ ಹೇಳಿದೆ. ಬಾವಾ, ಅಕ್ಕ ಸೀರಿಯಸ್ ಮೂಡಲ್ಲಿ ಇರುವಾಗ ನೀವ್ ಅವನ ರೊಮ್ಯಾಂಟಿಕ್ ಮೂಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಖಿಲ, ಮುಗ್ದೋಗಿರೋ ಕತೆ ಬಗ್ಗೆ ಯೋಚನೆ ಮಾಡೋ ಬದಲು ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಲಿ ಅಂತ ನಾನು ಶಾರ್ಪ್ ಮೈಂಡ್ ಹೇಳ್ತಾ ಇದ್ದೆ. ಅದಕ್ಕೆ ಹೀಗೆ ಹೇಳಿದೆ. ಏನ್ರಿ ಮುಗ್ದೋಗಿರೋದು? ಈಗೆಲ್ಲ ಶುರುವಾಗ್ತಿದೆ. ನೀವು ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ನ ಸೈಡ್ಗಿಟ್ಟು ಇಲ್ಲೇನಾಗ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಮಾಮ್ ಕಿಡ್ನಾಪ್ ಮಾಡ್ಸಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಸಿದ್ದು? ನಾವು ಮಯೂರಿ ಅಪ್ಪಂಗೆ ಫೋನ್ ಮಾಡಿ ವಿಷಯ ಹೇಳಿಲ್ಲ ಅಂದ್ರೆ ಬೇರೆ ಯಾರು ಹೇಳಿದ್ದು? ಕಾಣೆಯಾಗಿದ್ ಮಯೂರಿ ಮಾಮ್ ಕಾರ್ ಡಿಕ್ಕಿಯಲ್ಲಿ ಹೇಗ್ ಬಂದ್ಲು? ಇದೆಲ್ಲ ಯೋಚನೆ ಮಾಡಿದಿರಾ? ಸಮೋ, ನೀನ್ ಹೇಳೋದ್ ನೋಡಿದ್ರೆ ಈ ಕಥೆನ ನಿಗೂಢ ರಹಸ್ಯ 1, 2, 3 ಅಂತ 3 ಭಾಗಗಳಲ್ಲಿ ಮೂವಿ ಮಾಡಬಹುದು. ಒಂದೊಂದು ಭಾಗದಲ್ಲಿ ಒಬ್ಬೊಬ್ಬರ ಮೇಲೆ ಅನುಮಾನ ಬರೋ ತರ ಎಂಡ್ ಮಾಡಬಹುದು. ಬಾವಾ, ಅಕ್ಕ ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಿದ್ದಾಳೆ, ಇಲ್ಲೂ ಕಾಮಿಡಿ ಮಾಡ್ತಾ ಇದ್ದೀರಲ್ಲ? ಇನ್ನೇನ್ ಮಾಡ್ಬೇಕಮ್ಮ? ಈ ಮಿಕ್ಸಿನಲ್ಲಿ ಚಟ್ನಿ ಮಾಡುವಾಗ ಎಲ್ಲ ಐಟಮ್ ಹಾಕಿ ಒಂದೇ ಸಲ ರುಬ್ತಾರಲ್ಲ, ಅದೇ ತರ ನಿಮ್ಮ ಅಕ್ಕ ಎಲ್ಲ ವಿಷಯಗಳು ಒಂದೇ ಸಲ ಹೇಳ್ಬಿಟ್ರೆ ತಲೆ ಕೆಡಲ್ವಾ? ನನ್ ಶಾರ್ಪ್ ಮೈಂಡ್ ಶಾರ್ಪ್ನೆಸ್ ಕಳ್ಕೊಳ್ಳುತ್ತೆ. ಆದ್ರೂ ಸಮ್ಮು, ಅತ್ತೆ ಇಮೇಜ್ನ ಯಾರೋ ಹಾಳು ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅವ್ರ ಸ್ಟೇಟಸ್ ಗೌರವನ ಮಣ್ಣು ಪಾಲು ಮಾಡೋ ಪ್ಲಾನ್ ಇದು. ನನಗೂ ಹಾಗೆ ಅನಿಸ್ತಾ ಇದೆ. ಯಾರೋ ನಮ್ಮನ್ನ ತುಂಬಾ ಹತ್ರದಿಂದ ವಾಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮಯೂರಿ ಮನೆ ಬಿಟ್ಟು ಹೋದಾಗ್ಲೇ ಇದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಅವ್ರು ಯಾರು ಅಂತ ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿತೀವೋ ಇಲ್ವೋ ಗೊತ್ತಿಲ್ಲ ಅಕ್ಕ, ಆದ್ರೆ ಸಿಕ್ಕಿರೋ ಚಾನ್ಸ್ ಮಾತ್ರ ಅಣ್ಣ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ನೋಡು, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಅವಳನ್ ಕೊಂದು ನೀನ್ ಏನ್ ಸಾಧಿಸ್ಬೇಕು ಅಂತಿದ್ಯಾ?
ನನ್ನ ತಾರಕ್ನ ಪಡ್ಕೊಂಡ್ರೆ ಅದೇ ಸಾಧನೆ ಅಲ್ವೇನಮ್ಮ? ಅವನೇ ನನ್ನ ಗುರಿ, ನನ್ನ ಗುರು ಎಲ್ಲಾನು. ನೋಡು, ಇನ್ನೊಬ್ಬರ ಸಮಾಧಿ ಮೇಲೆ ನಿನ್ ಸೌದ ಕಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಡ ಅಮ್ಮು. ಅದ್ಯಾವತ್ತೂ ಶಾಶ್ವತ ಅಲ್ಲ. ಬಾಯ್ ಮುಚ್ಕೊಂಡು ನಾವ್ ಹೇಳ್ದಂಗ್ ಕೇಳ್ಕೊಂಡಿರು. ಅಮ್ಮ, ನೀನೇ ಅಲ್ಲ, ನನ್ನನ್ನ ಸೃಷ್ಟಿ ಮಾಡಿರೋ ಆ ಬ್ರಹ್ಮನೇ ಬಂದಿ ಮಾತು ಹೇಳಿದ್ರು ನನ್ನ ತಾರಕ್ನ ಬಿಡೋ ಮಾತೇ ಇಲ್ಲ. ನೋಡಮ್ಮ, ನಿನ್ನ ಗುರಿನೇ ನನ್ನ ಗುರಿ ಅಲ್ವಾ? ನಿನಗೆ ಆ ತಾರಕ್ ಸಿಗಬೇಕು, ರಾಜೇಶ್ವರಿಗೆ ಎಲ್ರ ಮುಂದೆ ಅವಮಾನ ಆಗಬೇಕು. ಅದಕ್ಕೆ ಅಲ್ವಾ ಇವೆಲ್ಲ ಮಾಡಿದ್ದು. ಕೊನೆ ಗಳಿಗೆಯಲ್ಲಿ ಹೀಗಾದ್ರೆ ನಾನೇನ್ ಮಾಡ್ಲಿ? ಹಾಗಂತ ನಾನು ಕೈ ಕಟ್ಕೊಂಡು ಕೂತಿಲ್ಲ. ಅವನು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ. ಅವನ ಮದ್ವೆ ಮನೆಯಲ್ಲಿ ಅವಳ ಕುತ್ತಿಗೆ ತಾಳಿ ಕಟ್ಟಿದಾಗಿಂದ ನೀವು ಯೋಚನೆ ಮಾಡ್ತಾನೆ ಇದ್ದೀರಾ ಹೊರತು ಯಾವ ಯೋಚನೆನೂ ಸಕ್ಸಸ್ ಅಂತೂ ಆಗಿಲ್ಲ. ನೋಡಿ, ಇನ್ನು ಮುಂದೆ ನೀವು ಯೋಚನೆ ಮಾಡೋದನ್ನ ಬಿಡಿ. ಇನ್ನು ಮುಂದೆ ಏನು ಆಗಬೇಕು, ಏನು ಮಾಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ. ಮಗಳೇ, ದುಡುಕಿ ನಿರ್ಧಾರ ತಗೋಬೇಡ. ನನಗೊಂದೇ ಒಂದು ಚಾನ್ಸ್ ಕೊಡು. ಈ ಸಲ ಅವಳೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳನ್ನ ಕೊಂದು ಅವಳು ಕುತ್ಕೆಲಿರೋ ಮಾಂಗಲ್ಯ ಅಂತಂದು ನಿನಗ್ ಕೊಡ್ತೀನಿ. ಏನ್ರಿ ನೀವು ಅಪ್ಪನಾಗಿ ಮಗಳಿಗೆ ಈ ತರ ಹೇಳ್ತಿದ್ದೀರಾ? ಮಾಂಗಲ್ಯ ಅಂದ್ರೆ ನಿಮಗ್ ಆಟದ ವಸ್ತು ಆಗಿದ್ಯಾ? ಅವಳು ಒಪ್ಕೆ ಇಲ್ದೆ ಆ ತಾರಕ್ ಅವಳ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಿರ್ಬೋದು. ಆದ್ರೆ ಅವಳಿನ್ನೂ ಆ ಮಾಂಗಲ್ಯನ ಅವಳ ಕುತ್ತಿಗೆನಲ್ಲೇ ಉಳಿಸ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ಅದ್ರ ಮಹತ್ವ ಏನು ಅಂತ ಗೊತ್ತಿದೆ ಅಂತ ತಾನೆ? ಆ ಹಳ್ಳಿ ಹುಡುಗಿಗೆ ಮಾಂಗಲ್ಯದ ಮಹತ್ವ ಏನು ಅಂತ ಗೊತ್ತಿದೆ ಅಂದ್ಮೇಲೆ ನಿಮಗ್ ಗೊತ್ತಿಲ್ವಾ? ನನಗೂ ಗೊತ್ತಿದೆ ಕಣೆ. ಆ ಮಾಂಗಲ್ಯನ ನನ್ನ ಮಗಳು ಕುತ್ತಿಗೆಯಲ್ಲಿ ನೋಡ್ಬೇಕು ಅನ್ನೋದು ನನ್ನ ಆಸೆ ಕಣೆ. ಅದು ಅವಳು ಜೀವಂತವಾಗಿರೋವರೆಗೂ ನನ್ನ ಮಗಳಿಗೆ ಸಿಗಲ್ಲ. ಅದಕ್ಕೆ ಅವಳು ಸಾಯೋದೇ ಒಳ್ಳೇದಲ್ವಾ? ಸಮ್ಮು, ಅಖಿಲ ಹೇಳ್ತಿರೋದು ಸರಿಯಾಗೇ ಇದೆ. ನಿಮ್ಮಪ್ಪ ಸ್ಟೇಷನ್ಗೆ ಹೋಗ್ಬೇಡ ಅಂತ ಎಷ್ಟು ಸಲ ಕೇಳಿದ್ರು ಅವ್ರ ಮಾತೆ ಕೇಳಿಲ್ಲ ಅಂದ್ಮೇಲೆ ಅವನಿಗೆ ಅಮ್ಮನ ಮೇಲೆ ಎಷ್ಟು ಕೋಪ ಇದೆ ಅಂತ ಅರ್ಥ ಮಾಡ್ಕೋ. ಮಯೂರಿ ಏನಾದ್ರೂ ಸರಿಯಾದ ಟೈಮಿಗೆ ಬರ್ದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಅಮ್ಮನ್ಗೆ ಜೈಲೂಟನೇ ಗತಿ ಇರ್ತಿತ್ತು. ಹಾಗಾಗೋದಕ್ಕೆ ನಾನ್ ಬಿಡ್ತಿರ್ಲಿಲ್ಲ. ಹೇಗಕ್ಕ ಬಿಡ್ತಾ ಇರ್ಲಿಲ್ಲ? ಇಲ್ಲ, ಅಣ್ಣನ ಬಗ್ಗೆ ಹೀಗ್ ಮಾತಾಡ್ತಿದ್ವಿ, ಆದ್ರೆ ಅವನ್ ಮುಂದೆ ಹೋಗಿ ಈಗ ಧೈರ್ಯವಾಗಿ ಮಾತಾಡಕ್ ಆಗುತ್ತಾ? ಖಂಡಿತ ಇಲ್ಲ.